ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅರಮನೆ ನಗರಿಯಲ್ಲಿ ಅರಮನೆಯಲ್ಲಿ ಒಂದು ದಿವಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಂಡೇ ರೆಸ್ಟ್ ಎಲ್ಲ ನಮ್ಮ ಮನೆಯವ್ರಿಗೂ ಡ್ಯೂಟಿ ಇರಲಿಲ್ಲ. ಮಕ್ಕಳದ್ದು ಇನ್ನೇನು ಸ್ಯಾಟರ್ಡೇಗೆಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡಿದ್ರು. ತುಂಬ ದಿವಸ ಆಗಿತ್ತು. ಲಾಸ್ಟ್ ಟೈಮ್ ದಸರಾ ಟೈಮಲ್ಲಿ ಹೋಗಿದ್ದು. ಅವಾಗ ಕೂಡ ನಮ್ಗೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಳ್ಳೋಕ್ಕಾಗಿರಲಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಹೀಗಾಗಿ ತುಂಬ ದಿನಗಳಾಗಿತ್ತಲ್ವ, ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಏನಕ್ಕಂದರೆ ಪ್ರಿಪ್ರೇಟ್ರಿ ಮುಗಿದು ನೆಕ್ಸ್ಟ್ ವೀಕಿಗೆ ಮತ್ತೆ ಮೇನ್ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ವ, ಅದಕ್ಕೆ ಎಲ್ಲಿ ದೂರ ಪ್ಲ್ಯಾನ್ ಮಾಡಲಿಲ್ಲ. ಹೀಗಾಗಿ ಸ್ವಲ್ಪ ಫ್ರೀಯಾಗಿ ಹೋಗೋಣ, ಮೈಂಡ್ ಫ್ರೆಶಪ್ ಆಗಲಿ ಅಂತ. ಬೆಳಗ್ಗೆ ಎದ್ದರೆ ಅದೇ ಟಿಫನ್, ಮಧ್ಯಾಹ್ನ ಅಡುಗೆ, ನೈಟ್ ಅಡುಗೆ, ಮಕ್ಕಳ ಸ್ಕೂಲು, ಟ್ಯೂಷನ್ಸು ಇದೇ ಆಗಿರುತ್ತೆ. ಏನಕ್ಕಂದರೆ ಮಕ್ಕಳಿಗೆ, ಹಸ್ಬೆಂಡ್ಸ್ಗೆಲ್ಲ ಅವ್ರಗಡೆ ವರ್ಕು ಮನೆಯಲ್ಲಿ ಅವ್ರಿಗೆಲ್ಲ ಇರುತ್ತೆ. ಬಟ್ ನಾವು ಹೌಸ್ ವೈಫ್ ಆಗಿರೋದು ಸ್ವಲ್ಪ ಮೈಂಡ್ ಫ್ರೆಶಪ್ ಆಗಬೇಕು ಅಂತ ಅನಿಸುತ್ತೆ. ಏನಕ್ಕಂದರೆ 7 ಡೇಸಲ್ಲಿ 7 ಡೇಸು ಮನೇಲಿದ್ದರೆ ನಿಜವಾಗ್ಲೂ ಬೋರ್ ಆಗುತ್ತೆ. ಹೀಗಾಗಿ ಸಂಡೇ ಹೋಗೋಣ ಅಂತೇಳ್ಬಿಟ್ಟು, ಇನ್ನೇನು ಸಂಡೇ ಬೆಳಗ್ಗೆಯಿಂದ ನಾನ್ ವೆಜ್ ಇತ್ತಲ್ವ, ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿತ್ತು. ಮಧ್ಯಾಹ್ನ ಅಡುಗೆನೇ ಇತ್ತಲ್ವ ನೈಟಿಗೆ, ಇನ್ನೇನು ಎಲ್ಲ ಕೆಲಸ ಮುಗಿದಿತ್ತು. ಅದಕ್ಕೆ ಸಾಯಂಕಾಲ ಸ್ವಲ್ಪ ಹೊತ್ತು ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಮನೆಯೆಲ್ಲ ಬಿಡೋಷ್ಟರಲ್ಲಿ ನಾವು 6 o'clock ಎಲ್ಲ ಮನೆಯಿಂದ ಹೊರಟ್ವಿ. ಮನೆಯಿಂದ ಹೊರಟ ಮೇಲೆ ಅಲ್ಲಿ ಲೈಟಿಂಗ್ಸ್ ಸ್ಟಾರ್ಟ್ ಆಗೋದು 7 o'clock. ನಾವು ಎಂಟ್ರ್ ಆದಮೇಲೆ ನಮಗೆ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಖಂಡಿತ ಅರಮನೆಗೆ ಬಂದರೆ ಆಂಜನೇಯ ದೇವರ ದರ್ಶನ ಮಾಡ್ಕೊಳ್ಳಿ. ಒಳಗಡೆ ತುಂಬ ದೇವಸ್ಥಾನಗಳಿದ್ದಾವೆ. ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ನಮ್ಗೆ ಫಸ್ಟ್ ಸಿಗೋದು ಕೋಟೆ ಆಂಜನೇಯ ದೇವಸ್ಥಾನ. ಅದಾದಮೇಲೆ ಒಳಗಡೆ ನಾವು ಎಂಟ್ರ್ ಆದಮೇಲೆ ತಾಯಿ ಭುವನೇಶ್ವರಿ ಮತ್ತು ಈಶ್ವರನ ದೇವಸ್ಥಾನ ಇದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ. ನಾವು ನಾನ್ ವೆಜ್ ತಿನ್ಕೊಂಡಿದ್ವಿ, ಹೀಗಾಗಿ ಒಳಗೆ ಹೋಗಿಲ್ಲ. ಜಸ್ಟ್ ಹೊರಗಡೆಯಿಂದನೇ ಔಟ್ಲುಕ್ ನಾನು ವೀಡಿಯೋ ಮಾಡ್ಕೊಂಡು ಬಂದಿರೋದು. 6:45 ಎಲ್ಲ ಆಗಿತ್ತು ನಾವು ಅಲ್ಲಿ ಒಳಗೆ ಎಂಟ್ರಿ ಆಗೋಷ್ಟರಲ್ಲಿ. ಇನ್ನೂ ಲೈಟಿಂಗ್ಸ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಹೀಗಾಗಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಲೈಟಿಂಗ್ಸ್ ಸ್ಟಾರ್ಟ್ ಆಗೋದು ವೀಕೆಂಡಲ್ಲಿ ಸಂಡೇ ಮಾತ್ರನೇ. ಮತ್ತು ಇನ್ನು ಸ್ಪೆಷಲ್ ಫೆಸ್ಟಿವಲ್ಸ್ ಎಲ್ಲ ಹಬ್ಬಗಳಿರ್ತಾವೆ ನೋಡಿ, ಅವಾಗೆಲ್ಲ ಲೈಟಿಂಗ್ಸ್ ಇರುತ್ತೆ. ಆ ಲೈಟಿಂಗ್ಸ್ ಬಂದುಬಿಟ್ಟು 7 to 8ವರೆಗೂ ಇರುತ್ತೆ. 1 hour ಲೈಟಿಂಗ್ಸ್ ಇರುತ್ತೆ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಲೈಟಿಂಗ್ಸ್ ನೋಡೋಕ್ಕೋಸ್ಕರನೇ ಬರ್ತಾರೆ. ಇನ್ನೊಂದು ಏನಂದರೆ, ಹಬ್ಬದ ದಿವಸ ಮತ್ತು ಎಲ್ಲ ಸಂಡೇ ದಿವಸ ಎಂಟ್ರಿ ಫ್ರೀ ಇರುತ್ತೆ, ಓನ್ಲಿ ಫಾರ್ ಒಳಗಡೆ ಮಾತ್ರ. ಅರಮನೆ ಒಳಗಡೆ ಅಲ್ಲ, ಹೊರಗಡೆ ಅಷ್ಟೇ. ಲೈಟಿಂಗ್ಸ್ ನೋಡೋಕ್ಕೆ ಎಲ್ಲ ಇರುತ್ತೆ. 7 o'clock ಆಯಿತು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹೋಗ್ಬಿಟ್ಟು 1 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ. ಮೊದಲೆಲ್ಲ ಹುಡುಗರದು ಕ್ಲಾಸಸ್ ಎಲ್ಲ 6th 7th 8th ಹಿಂಗಿರುವಾಗ ನಾವು ಅಟ್ಲೀಸ್ಟ್ ಒಂದು 15 ಡೇಸ್ಗಾದರೂ ಹೋಗ್ತಾಯಿದ್ವಿ. ಬಟ್ ಇವಾಗ ಹೈಯರ್ ಕ್ಲಾಸಸ್ ಆದಮೇಲೆ ಅವ್ರದ್ದೆಲ್ಲ ಸ್ಟಡೀಸು ಅದೆಲ್ಲ ಇರುತ್ತೆ, ಮನೆಯವ್ರ ವರ್ಕ್ ಇರುತ್ತೆ. ಹೀಗಾಗಿ ಹೋಗೋಕ್ಕಾಗಿಲ್ಲ. ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ನಿನ್ನೆ ಸಂಡೇ ಆದ ಕಾರಣ ಹೋಗೋಣ. ಇನ್ನೇನು ಪ್ರಿಪ್ರೇಟ್ರಿನೂ ಎಕ್ಸಾಮ್ ಮುಗಿದಿತ್ತು. ಮನೇಲಿ ಅಡುಗೆ ಕೂಡ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಮುಗ್ದೋಗಿತ್ತು. 1 hour ಆರಾಮ್ಸೆ ಸ್ಪೆಂಡ್ ಮಾಡಿಕೊಂಡು ಏನೋ ಒಂಥರ ಖುಷಿ ಆಗುತ್ತೆ. ಇನ್ನೇನು ಮಂಡೆಯಿಂದ ಮತ್ತು ಅದೇ ರೊಟೀನ್ ಇರುತ್ತೆ ಅಲ್ವಾ. ಹೀಗಾಗಿ ಕಂಪ್ಲೀಟ್ ಲೈಟಿಂಗ್ಸ್ ಎಲ್ಲ ನಿಮಗೆ ಸರೌಂಡಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈಸೂರಿಗೆ ಬಂದರೆ ಅರಮನೆ ನೋಡೋದು ಮಿಸ್ ಮಾಡ್ಕೋಬೇಡಿ. ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಳ್ಳಿ. ಅದೇ ಥರ ಭುವನೇಶ್ವರಿ ದರ್ಶನ ಮಾಡ್ಕೊಳ್ಳಿ. ಎಲ್ಲ ಅರಮನೆಯಲ್ಲಿ ಒಳಗಡೆ ಸುತ್ತಾಡೋಕ್ಕೆ ನೋಡೋಕ್ಕೆ ತುಂಬ ಇದೆ. ಬಟ್ ಟೈಮ್ ಇಟ್ಕೊಂಡು ಬನ್ನಿ, ಅರ್ಜೆಂಟಲ್ಲಿ ಬರಬೇಡಿ. ಓಕೆನಾ? ಇದು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.